ನಮ್ಮ ಮೋಹಿತ ಗ್ರೀಟಿಂಗ್ಸ್ ಕಾರ್ಡ್ ಮಾಡ್ತಿದ್ದಾಳೆ, ಸೊ ಅವಳಿಗೆ ಹೆಲ್ಪ್ ಮಾಡ್ತೀನಿ ಇವಾಗ ನಾನು. ಇದು ನನ್ನ ಮಗಳಿಗೆ ಜಾಮೂನು ಒಂದು ಸರ್ಪ್ರೈಸ್ ಕೂಡ ಐತೆ ನೋಡಿ. ಮೂಡ್ಲು ಚೇರ್ ಕೊಡು ಮಗನೆ, ಕೇಕ್ ಕಟ್ ಮಾಡೋದು ಬೇಡ. ನೋಡಿ ಕೇಕ್ ಇಡೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಚೇರ್ ಎತ್ಕೊಂಡು ಹೋಗ್ಬಿಡ್ತಿದ್ದಾನೆ. ಹ್ಯಾಪಿ ಮದರ್ಸ್ ಡೇ ಜಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಇರಪ್ಪ ಹ್ಯಾಪಿ ಮದರ್ಸ್ ಡೇ ಅಮ್ಮ. ನಮ್ಮ ಅದಕ್ಕೆ ಫುಲ್ಲು ಅವ್ರ ಮಮ್ಮಿನ ನೆನ್ಸ್ಕೊಂಡು ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಅದಾಗ್ಬೇಡ, ನಾನು ಆಗ್ತೀನಿ. ಭಾಷಣಿ ನೀನು ನಾನೇ ಕೇಕ್ ತಂದು ನಾನೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಇವತ್ತೇ ಮಗ್ನೆ ಸಾಂಗ್ ಆಡ್ಬೇಕು ಇವಾಗ ಅಮ್ಮಂಗೋಸ್ಕರ. ನೀವೆಲ್ಲ ಯಾರೇ ಇವತ್ತು ನಮ್ ದಿನ. ಚಿಲ್ಡ್ರನ್ಸ್ ಡೇ ಯಾವಾಗ? ಚಿಲ್ಡ್ರನ್ಸ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ನಮ್ಮ ಮನೇಲಿ ನಾವು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ನಮ್ಮ ಅಮ್ಮಂಗೆ ಹೇಳಿದೆ, ನಾನು ಇವಾಗ ಹೋಗಿ ಕೇಕ್ ತೊಗೊಂಬಂದಿದ್ದೀನಿ. ನೋಡಿ ನಮ್ಮ ಮಕ್ಕಳೆಲ್ಲ ಅವ್ರ ಬರ್ತಡೇ ಅಂದ್ಕೊಂಡು ಫುಲ್ಲು ಖುಷಿಯಾಗಿಬಿಟ್ಟಿದ್ದಾರೆ. ಮುಟ್ಬಾರ್ದು. ನಮ್ಮ ಬುದ್ಧ ನೋಡಿ ಪಾಪ ಏಟ್ ಮಾಡ್ಕೊಂಬಿಟ್ಟಿದ್ದಾನೆ ಬಾಗಿಲಿಗೆ ಹೊಡ್ಕೊಂಡು. ಮೂಡ್ಲು ಏನಿವತ್ತು ಸ್ಪೆಷಲು? ಹಾಂ ಕೇಕ್ ಏನಪ್ಪ ಗೊತ್ತಾ ನಿಂಗೆ? ಅಮ್ಮಗೆ ವಿಶ್ ಮಾಡ್ದ ನೀನು? ಇವತ್ತೇ ಮಗ್ನೆ. ಅಮ್ಮಂಗೆ ವಿಶ್ ಮಾಡಲ್ಲ ನೀನು? ನಮ್ಮ ಮಕ್ಳಿಗೆ ಅಯ್ಯೋ ಅಮ್ಮ, ನಮ್ಮ ಮಕ್ಕಳೆಲ್ಲ ಕೇಕ್ ತಂದಿರೋ ಖುಷಿಲಿ ಅವ್ರದ್ದೇ ಬರ್ತಡೇ ಅನ್ಕೊಂಬಿಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಈ ಮದರ್ಸ್ ಡೇದು ನೋಡಿ ಎಲ್ಲ ಕೇಕ್ಗೆ ಕಾಯ್ಕೊಂಡಿದ್ದಾರೆ. ಬಟ್ ಈಗಲೇ ಕೊಡಲ್ಲ ಕೇಕು. ಸೊ ಹೋಗಿ ನಮ್ಮಮ್ಮ ಕೈಯಲ್ಲಿ ಕೇಕ್ ಕಟ್ ಮಾಡಿಸೋಣ ಬನ್ನಿ. ಮಾ ಓ ಇಲ್ಲಿ ನೋಡಿ ನಮ್ಮ ಮೋಹಿತ ಮದರ್ಸ್ ಡೇಗೆ ಗ್ರೀಟಿಂಗ್ಸ್ ಕಾರ್ಡ್ ರೆಡಿ ಮಾಡ್ತಾ ಇದ್ದಾಳೆ. ಮೋಹಿತ ಗ್ರೀಟಿಂಗ್ಸ್ ಕಾರ್ಡ್ ಮಾಡ್ತಾ ಇದೆಯಾ? ಯಾರು ಹೇಳಿದ್ದು ಮಾಡೋದಕ್ಕೆ? ನೀನೇ ಮಾಡ್ತಾ ಇದೆಯಾ? ನಮ್ಮ ಮೋಹಿತ ಗ್ರೀಟಿಂಗ್ಸ್ ಕಾರ್ಡ್ ಮಾಡ್ತಿದ್ದಾಳೆ, ಸೊ ಅವಳಿಗೆ ಹೆಲ್ಪ್ ಮಾಡ್ತೀನಿ ಇವಾಗ ನಾನು. ಅಮ್ಮ ರೆಡಿಯಾಗಮ್ಮ, ಕೇಕ್ ಕಟ್ ಮಾಡುವಂತೆ. ಮದರ್ಸ್ ಡೇಗೆ ಗ್ರೀಟಿಂಗ್ಸ್ ಕಾರ್ಡ್ ಮಾಡಬೇಕು ಅಂದ್ಬಿಟ್ಟು ಪಾಪ ತುಂಬ ಎಫರ್ಟ್ ಹಾಕಿ ನೋಡಿ ಮನೆಯೆಲ್ಲ ಎಷ್ಟು ಗಲೀಜು ಮಾಡಿದ್ದಾಳೆ. ನನ್ನ ಮಗ ಇಲ್ಲೆಲ್ಲೋ ಗ್ರೀಟಿಂಗ್ಸ್ ಮಾಡಿದ್ದಾನೆ ನೋಡಿ. ಎಲ್ಲಿ ಮಗನೇ ನೀನು ಮಾಡಿದ್ದು? ಇಲ್ಲಿ ನೋಡಿ ಅವ್ರ ಅಕ್ಕ ಬರೆದುಕೊಟ್ಟು ಎಷ್ಟು ಚೆನ್ನಾಗಿ ಗ್ರೀಟಿಂಗ್ಸ್ ಮಾಡ್ತಿದ್ದಾನೆ ನನ್ನ ಮಗ. ಯಾರಿಗೆ ಮಗನಿದು? ಥ್ಯಾಂಕ್ ಯು, ಸೂಪರಾಗಿ ಮಾಡಿದ್ಯಾ ಮಗನೇ. ಏನಂತ ಬರೀತೀಯ ಈಗ ಇಲ್ಲಿ? ಹ್ಯಾಪಿ ಮದರ್ಸ್ ಡೇ ಅಂತ ಬರೀತೀನಿ. ವಾವ್, ಸೂಪರಾಗಿ ಬರ್ದಿದ್ಯಾ ಮೋಹಿತ. ಇದೇನಿದು ಸ್ಟಾರು? ಹಾಂ ಸ್ಟಾರ್ನಾ? ಚೆನ್ನಾಗಿ ಬರ್ದಿದ್ಯಾ ಮೋಹಿತ. ಈ ಕಾರ್ಡ್ಗೆ ಈ ಡಿಸೈನ್ ಮಾಡಿಕೊಟ್ಟೆ. ಒಳಗಡೆ ಎಲ್ಲ ಅವಳು ಬರ್ದಿದ್ದಾಳೆ ಅವ್ರ ಮಮ್ಮಿಗೆ ಹ್ಯಾಪಿ ಮದರ್ಸ್ ಡೇ ಅಂತ. ಇಲ್ಲಿ ನಮ್ಮ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಅಂತ ಬರ್ದಿದ್ದಾಳೆ. ರೊಕ್ಕ ಗ್ರೀಟಿಂಗ್ಸ್ ಮಾಡೋದ್ಲು ಅಂದ್ಬಿಟ್ಟು ಇವನು ಗ್ರೀಟಿಂಗ್ಸ್ ಮಾಡ್ತೀನಿ ಅಂತ ಕೂತಿದ್ದಾನೆ. ಏನು ಮಾಡ್ತೀಯ ಇವತ್ತೆಲ್ಲ? ಮಾಡ್ತೀಯ ಮಗನೇ ನೀನು? ಸೂಪರ್ ಮೋಹಿತ, ವಾವ್. ಮಗ ಏನೋ ಅವ್ನು ಕ್ರಿಯೇಟಿವಿಟಿ ಯೂಸ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಾನೆ ನೋಡಬೇಕು. ಹಿಂಗೆ ಲೈನ್ ಹಾಕೋಕ್ಕೆ ಸ್ಕೇಲ್ ಯಾಕೆ ಮಗನೇ? ಸಾಕು ಬಿಡು, ಇವಾಗ ಬರೀ. ಥ್ಯಾಂಕ್ ಯು. ವಾವ್. ಆಮೇಲೆ ಏನು ನನಗೆ ಗ್ರೀಟಿಂಗ್ಸ್ಗೆ ನಾನೇ ಬರ್ಕೊಂಡ್ಲಾ ಮಗನೇ? ಈ ವರ್ಷನೇ ಕೊಡ್ತೀಯ ನೆಕ್ಸ್ಟ್ ವರ್ಷ ಕೊಡ್ತೀಯ ಗ್ರೀಟಿಂಗ್ಸ್ ಕಾರ್ಡ್ ನನಗೆ? ನೆಕ್ಸ್ಟ್ ವರ್ಷ ಕೊಡ್ತಾನಂತ. ಸ್ಟೇ ಅಮ್ಮ, ತಲೆ ಬಚ್ಕೋಪ. ಅಮ್ಮ ಅಷ್ಟೇ ಅವನು ಹೇಳೋದು. ನಮ್ಮ ಮೋಹಿತ ಅಂತೂ ಗ್ರೀಟಿಂಗ್ಸ್ ಯಾವಾಗ ಕೊಡಲಿ ಅಂತ ತಿರುಗ್ತಾ ಇದ್ದಾಳೆ. ಕೊಟ್ಬಿಡು ಮೋಹಿತ, ಹೋಗ್ಲಿ ಈಗಲೇ ಈಸ್ಕೊಂಡ್ಬಿಡ್ತೀನಿ. ಹಾಂ ಈಗ ಕೊಡಲ್ವಾ? ಕೇಕ್ ಯಾರು ತಂದಿದ್ದಾರೆ? ಮಂಗಳಾರತಿ ತಗೊಂಬಂಗನೆ. ಮದರ್ಸ್ ಡೇಗೆ ಇಬ್ರಿಗೂ ಹೇಳ್ದೆ ಕೇಕ್ ತೊಗೊಬಂದಿದ್ದೀನಿ. ನಮ್ಮ ಅತ್ತಿಗೆಗೆ ಮತ್ತು ನಮ್ಮಮ್ಮಗೆ ಇಬ್ಬರು ನಿಂತ್ಕೊಳ್ಳಿ ಬನ್ನಿ. ಸಾಂಗ್ ಆಡ್ಬೇಕು ಇವಾಗ ಅಮ್ಮಂಗೋಸ್ಕರ. ನೀವೆಲ್ಲ ಯಾರ್ಯಾರು ಯಾವ್ಯಾವ ಸಾಂಗ್ ಆಡ್ತೀರಾ? ಹ್ಯಾಪಿ ಮದರ್ಸ್ ಡೇ. ಈ ಕಡೆ ಬಾ. ವಾವ್, ಕೇಕ್ ಇರುತ್ತೆ ನೋಡಿ. ಮೂಡ್ಲು ಚೇರ್ ಕೊಡು ಮಗನೆ, ಕೇಕ್ ಕಟ್ ಮಾಡೋದು ಬೇಡ. ನೋಡಿ ಕೇಕ್ ಇಡೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಚೇರ್ ಎತ್ಕೊಂಡು ಹೋಗ್ಬಿಡ್ತಿದ್ದಾನೆ. ಚೇರ್ ಮೇಲೆ ಒಂದು ಬಟ್ಟೆನೂ ಹಾಕಿಲ್ಲ ಅಲ್ಲ ಅದಕ್ಕೆ ನಾವು ಈ ಸರಿ. ಏನು ಬೇಡ ಬಿಡ, ಬರ್ತಡೇ ಎಲ್ಲ ಗ್ರ್ಯಾಂಡಾಗಿ ಮಾಡ್ತೀವಲ್ಲ.
ಬರ್ತಡೇ ಎಲ್ಲ ಗ್ರ್ಯಾಂಡು, ಮದರ್ಸ್ ಡೇ ತುಂಬ ಸಿಂಪಲ್. ಅಜ್ಜಿ ಪಕ್ಕ ಒಬ್ರು ನಿಂತ್ಕೊಳ್ಳಿ. ಇವತ್ತು ನಮ್ಮ ದಿನ. ಹಾಂ, ಚಿಲ್ಡ್ರನ್ಸ್ ಡೇ ಯಾವಾಗ? ಚಿಲ್ಡ್ರನ್ಸ್ ಡೇ ನವೆಂಬರ್ ಬರುತ್ತಲ್ಲ. ಅಮ್ಮ ಅದು ನಮ್ ದಿನ, ನಾವೇನಾದ್ರು ಮಾಡ್ಕೋಬಹುದು. ಸರಿ, ಕೇಕು ನೀವೇ ತಗೋಬರ್ಬೇಕಾಗ. ಇಲ್ಲಿ ನಿಂತ್ಕೊಪ್ಪ. ಸಾಂಗ್ ಆಡ್ತೀನಿ ನಾನೀಗ. ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು. ಅಮ್ಮ, ಹ್ಯಾಪಿ ಮದರ್ಸ್ ಡೇ. ಕ್ಲಾಪ್ 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 ಹ್ಯಾಪಿ ಮದರ್ಸ್ ಡೇ. ಅಜ್ಜಿ ಅಮ್ಮ ಹೇಳು. ಕಟ್ ಮಾಡಿ. ಹೋಗಿ ಹೋಗಿ ಎಲ್ಲ ಕಟ್ ಇಲ್ಬಾ ಮಾಡಿ. ಇಲ್ಬಾ ಇಲ್ಬಾ ಇಲ್ಬಾ. ನಿಮ್ಮಿಂದನೇ ನಾವು ಅಮ್ಮ ಆಗಿರೋದು. ಭಾಷಿಣಿ ನೀನು. ನಾನೇ ಕೇಕ್ ತಂದು ನಾನೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ತಿನ್ಸಿ ಅಜ್ಜಿಗೆ ಅಮ್ಮಗೆ ಎಲ್ಲ. ಇರಿ ಸ್ವಲ್ಪ. ಹ್ಯಾಪಿ ಮದರ್ಸ್ ಡೇ ಜಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಇರಪ್ಪ ಹ್ಯಾಪಿ ಇರಪ್ಪ. ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ ಪಪ್ಪಿ. ನನ್ನ ಮಗಳು ಒಬ್ಳೆ ಕರೆಕ್ಟಾಗಿ ಸೆಲೆಬ್ರೇಟ್ ಮಾಡ್ತಿರೋದು. ಅವರಿಬ್ರು ಅವ್ರ ಪಾಡಿಗೆ ಅವ್ರು ತಿನ್ಕೋತಾವ್ರೆ. ಚಾಕ್ಲೇಟ್ ಅಮ್ಮ, ಚಾಕ್ಲೇಟ್. ಹ್ಯಾಪಿ ಮದರ್ಸ್ ಡೇ ಅದಕ್ಕೆ. ಬ್ಲೂಬೆರಿ ಚೆನ್ನಾಗಿದೆ ಅಲ್ಲ ಅದಕ್ಕೆ. ಇರು ಮಗನೆ. ಹಾಂ, ಚೆನ್ನಾಗಿರುತ್ತೆ. ಒಂದ್ ಸರ್ಪ್ರೈಸ್ ಕೂಡ ಐತೆ ನಿಮ್ಗೆ. ಓ, ನಮ್ಮ ಮೋಹಿತಾ ಈಗ ಸರ್ಪ್ರೈಸ್ ಇಟ್ಟಿದ್ದಾಳೆ. ಭಾಷಿಣಿ ನೀನು. ಹಾಂ, ಬಂದೆ. ನಮ್ಮ ಮೋಹಿತಾ ಸರ್ಪ್ರೈಸ್ ಇಟ್ಟಿದ್ದಾಳೆ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ತಿನ್ಸಲ್ವಾ? ತಿನ್ನಿಸ್ತೀನಿ ಮಗನೆ. ನೀವಿಲ್ದೆ ನಾವ. ಇವ್ನು ನೋಡಿ, ಇವನೇ ಮದರ್ಸ್ ಡೇ ರಿಯಲ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋದು. ತಿನ್ನು ಮಗ್ನೆ. ಹ್ಯಾಪಿ ಮದರ್ಸ್ ಡೇ ಪಪ್ಪಿ. ವಾವ್, ಥ್ಯಾಂಕ್ ಯು. ಈ ಡಿಸೈನ್ ಮಾಡ್ಕೊಂಡಿದ್ದು ನಾನೇ. ಹ್ಯಾಪಿ ಮದರ್ಸ್ ಡೇ. ಹಿಂಗ್ ತೋರ್ಸ್, ಅಲ್ಲಿ ತೋರ್ಸ್. ನಮ್ಮ ಮೋಹಿತಾ 2 ಡೇಸಿಂದ ತಲೆ ತಿಂದ್ಲು. ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ನಾನು ಅಂತ. ಚೆನ್ನಾಗಿದೆಯಮ್ಮ ಗ್ರೀಟಿಂಗ್ಸು? ಒಳಗಡೆ ಓದು. ಒಳಗಡೆ ಏನು ಬರ್ದಿದ್ದಾಳೆ ಓದು. ಹ್ಯಾಪಿ ಮದರ್ಸ್ ಡೇ ಮೈ ಅಜ್ಜಿ, ಐ ಲವ್ ಯು ಅಜ್ಜಿ. ಹೆಂಗೆ ಇಷ್ಟು ಪ್ರೀತಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಆ ಬೊಕ್ಕೆ ಬರ್ದಿದ್ದು ನಾನೇ ಅದಕ್ಕೆ. ಬುಕ್ಕೆ ನೀನ್ ಬರೆದ್ರು, ಇದು ಮೋಹಿತಾ ಬರ್ದಿದ್ದಾಳೆ. ಸಾಕು. ಅವ್ರು ಏನು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ನನ್ನ ಮಗಳು ಗ್ರೀನ್ ಕಾರ್ಡ್ ಕೊಟ್ಟಿದ್ದಾಳೆ. ನನ್ನ ಮಗ ಕೇಕ್ ತಿನ್ಕೋತಾ ಇದ್ದಾನೆ. ಹ್ಯಾಪಿ ಮದರ್ಸ್ ಡೇ ಮೈ ಡಿಯರ್ ಅಮ್ಮ, ಐ ಲವ್ ಯು ಅಮ್ಮ. ಸಾಕು, ಮಕ್ಕಳಿಂದ ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡೋದು. ನನಗೆ ಹ್ಯಾಪಿ ಮದರ್ಸ್ ಡೇ ಪಪ್ಪಿ ಕೊಟ್ಟಿದ್ದಾಳೆ. ಪಪ್ಪಿ ಕೊಟ್ಟಿದ್ದಾಳೆ. ಪಪ್ಪಿ ಅಂತ ಅವಳು ಕರೆಯೋದು, ಅತ್ತೆ ಅಂತ ಕರೆಯಲ್ಲ. ಅತ್ತೆ ಚಿಕ್ಕ ವಯಸ್ಸಲ್ಲಿ ಅವಳು ನನಗೆ ಅಶ್ವಿನಿ ಅಂತ ಹೇಳು ಅಂದಾಗ ಅವಳಿಗೆ ಬಾಯಿ ತಿರುಗ್ತಿರ್ಲಿಲ್ಲ. 1 ವರ್ಷದಲ್ಲಿ ಪಪ್ಪಿ ಅಂತ ಕರಿತಿದ್ಲು. ಇವಾಗೂ ಅದೇ ಥರ ಪಪ್ಪಿ ಅಂತ ಕರಿತಾಳೆ. ಅದಕ್ಕೆ ಹ್ಯಾಪಿ ಮದರ್ಸ್ ಡೇ, ಐ ಲವ್ ಯು ಪಪ್ಪಿ ಅಂತ ಹಾಕಿದಾಳೆ. ಎಲ್ಲಾರ್ಗು ಅವಳು ಶಾರ್ಟ್ ನೇಮ್ ಅಲ್ಲೇ ಕರೆಯೋದು. ಅವ್ರು ಚಿಕ್ಕಪ್ಪ. ಚಿಕ್ಕಪ್ಪ ಅಂತ ಹೇಳು ಅಂದ್ರೆ ಅವಳು ಇವಾಗ್ಲೂ ಚಿಕ್ಕಪ್ಪ ಹೇಳಲ್ಲ, ಚಿಪ್ಪು ಅಂತಾನೆ ಹೇಳೋದು. ಅತ್ತೆ ಹೇಳಲ್ಲ, ಪಪ್ಪಿ ಅಂತಾನೆ ಹೇಳೋದು. ಚಿಕ್ಕಮ್ಮನ ಚಿಪ್ಪಿ ಅಂತ ಕರೀತಾಳೆ. ಅವ್ರು ತಿನ್ನಮ್ಮ, ಏನಾಗಲ್ಲ ತಿನ್ನು. ನೋಡಿ ಎಷ್ಟು ಚೆನ್ನಾಗಿ ಮದರ್ಸ್ ಡೇ ಎಂಜಾಯ್ ಮಾಡ್ತಾ ಇದೀವಿ. ಒಂದೊಂದ್ ಕಡೆನೂ ಸೌಂಡ್ ಬರ್ತಿದೆ. ಫುಲ್ಲು ಎಂಜಾಯ್ ಮಾಡ್ತಾ ಇದೀವಿ ಅಲ್ಲ. ಅದಕ್ಕೆ ಮಮ್ಮಿ ನೆನ್ಸ್ಕೊಂಡ್ ಹೇಳ್ತಿದ್ದೀರಾ? ಹೋಗ್ಬಿಟ್ಟು ಬರೋದಲ್ವ ಅದಕ್ಕೆ. ಹೋಗ್ಲಿ. ನಮ್ಮದಕ್ಕೆ ಫುಲ್ಲು ಅವ್ರ ಮಮ್ಮಿನ ನೆನ್ಸ್ಕೊಂಡು ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಅದು ಹಾಕ್ಬೇಡ, ನಾನು ಹಾಕ್ತೀನಿ, ನನ್ನ ಚಾನಲ್ಗೆ ಹಾಕ್ತೀನಿ. ನಮ್ಮದಕ್ಕೆ ಹಾಕ್ಬೇಡ ಅಂತಿದ್ದಾರೆ. ಅತ್ತೆ ನಿಮ್ಮಂತ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಬರ್ಬೇಕು ತಾನೇ ಮದರ್ಸ್ ಡೇಗೆ ಮಗಳು ಹುಡ್ಕೊಂಡು. ಇಷ್ಟು ಎಮೋಷ್ನಲ್ ಆಗಿಬಿಟ್ರಿ. ನಾನು ನಮ್ಮಮ್ಮನ ನೆನ್ಸ್ಕೊಂಡು ಸ್ವಲ್ಪ ತಳ್ತೀನಿ. ಅಮ್ಮ ಬಾ ಅಮ್ಮ. ನೀನ್ ನೆಕ್ಸ್ಟ್ ವರ್ಷ ಊರಲ್ಲಿ ಇರ್ತೀಯಲ್ಲ, ನಾನು ನೆಕ್ಸ್ಟ್ ವರ್ಷ ಇರಲ್ಲ. ಸೊ ಅವಾಗ ನೋಡಿ ಇಷ್ಟು ತರಬೇಕು ಕೇಕ್ನ ನಾವು. ಏಕೆ ಹೇಳು? ಖಾಲಿ ಆಗುತ್ತೆ. ಮತ್ತೆ ಇನ್ನ ಅಳ್ತಾ ಇದ್ದಾರೆ. ಅವ್ರ ವಿಡಿಯೋಗೋಸ್ಕರ ಆಗ್ತಿಲ್ಲ. ನಿಜ ಹತ್ರು. ಆ್ಯಕ್ಚುಲಾಗಿ ನಂಗೆ ಫ್ಲ್ಯಾಶೇ ಆಗಿಲ್ಲ. ನಾನೇನು ಅನ್ಕೊಂಡೆ, ನಮ್ಮಮ್ಮ ನಮ್ಮ ಅತ್ತಿಗೆ ಇಬ್ಬರು ಇದ್ದಾರೆ, ಸೊ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಅಂದ್ಕೊಂಡೆ. ಬಟ್ ನಮ್ಮ ಅತ್ತಿಗೆ ಅವರಮ್ಮನ ಮಿಸ್ ಮಾಡ್ಕೋತಾರೆ ಅಂತ ನಂಗೆ ಫ್ಲ್ಯಾಶ್ ಸಹ ಆಗಿಲ್ಲ. ನಾನು ಮೋಹಿತಾ ಪಾಯಿಂಟ್ ಆಫ್ ವ್ಯೂ, ಅವಳು ಖುಷಿ ಪಡ್ತಾಳೆ. ನನ್ನ ಪಾಯಿಂಟ್ ಆಫ್ ವ್ಯೂ ಈ ಥರ ಮಾತ್ರ ಯೋಚನೆ ಮಾಡಿದೆ. ಅವ್ರ ಅಮ್ಮನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ನಾಳೆ ಕರ್ಕೊಂಡೋಗಿ ಬರ್ತೀನಿ ನಾನು ಅವ್ರ ಮನೆ ತೋರ್ಸೋಕ್ಕೆ. ನಾಳೆ ಹೋಗೋಣ ಅದಕ್ಕೆ ಮನೆಗೆ. ನಾಳೆ ಹೋಗಿ ನಾಳೆ ನಾವು ನಮ್ಮ ಅತ್ತೆ ತವ್ರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಏನಂತೀರ ಅದಕ್ಕೆ? ಇದಕ್ಕೆ ಖುಷಿನಾ? ಮಾಡೋಣ. ನಾನು ನಮ್ಮಮ್ಮನೇ ಅಂತ ಅಲ್ಲ,
ಎಲ್ಲ ಅಮ್ಮಂದ್ರು ನೆನ್ಸ್ಕೊಂಡೆ ಅಳು ಬಂದಿದ್ದು ಅಲ್ವಾ. ತುಂಬ ಎಮೋಷ್ನಲ್ಗೆ ಆಗ್ಬಿಟ್ಟಿದ್ದಾರೆ ನಮ್ಮ ಅದಕ್ಕೆ. ಇಲ್ಲಿ ನೋಡಿ ಒಬ್ಬೊಬ್ರು ಹೆಂಗೆ ಓಡ್ತಿದ್ದಾರೆ. ಏನಿಲ್ಲ, ಇವ್ರಿಗೆ ಏನಾದರೂ ತಿನ್ನೋದಕ್ಕೆ ನಾವಪ್ಪ ತೊಗೊಂಬಂದಿರ್ತಾರೆ ತಿಂಡಿ. ಸೊ ಆ ತಿಂಡಿ ತಿನ್ನೋದಕ್ಕೋಸ್ಕರನೇ ಇವರು ಓಡೋಗ್ತಾರೆ ನೋಡಿ. ಈಗ ಫುಲ್ಲು ನಂಗೆಲ್ಲಪ್ಪ ಇದು ನನ್ನ ಮಗಳಿಗೆ ಜಾಮೂನು. ನೋಡಿ ನಮ್ಮಪ್ಪ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಬರ್ತಾವ್ರೆ. ಎಷ್ಟು ಗಂಟೆಗೆ ಹೋಗಿದ್ದಪ್ಪ ಬೆಳಗ್ಗೆ? ಬೆಳಿಗ್ಗೆ 4:15 ಹೋಗಿ ಇವಾಗ ಬರ್ತಾ ಇದ್ದಾರೆ. ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಫಾದರ್ ಡೇ ಬಂದಾಗ ಮಾಡ್ತೀವಿ. ಆ ಗಾಡಿ ಸೌಂಡ್ ಆಗ್ತಿದ್ದಂಗೆ ಕೇಕ್ ತಿಂತಾ ಇದ್ದವರೆಲ್ಲ ಕೇಕ್ನ ಅಲ್ಲಲ್ಲೇ ಇಟ್ಬಿಟ್ಟು ಓಡ್ ಬಂದ್ಬಿಟ್ಟು ಇವಾಗ ತಂದ್ಕೊಡೋದಲ್ಲ ತಾತ ಬಿಚ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಬಿಚ್ಚಿಸ್ಕೊಂಡು ತಿಂತಾ ಇದ್ದಾರೆ ನೋಡಿ. ಇಲ್ಲೊಬ್ಬ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ತಿನ್ನೋದಕ್ಕೆ ಗಣೇಶನ್ ಥರ. ಬಿಡ್ತಾ ಇಲ್ಲ, ತೋರಿಸ್ಬಿಡು ಮೋಹಿತಾ. ಸೂಪರ್ ಆಗಿದೆ ಮೋಹಿತಾ. ನನಗೂ ಇದೇ ಥರ ಹಿಂಗೆ ಅಶ್ವಿನಿಗೆ ಅತ್ತೆಗೆಲ್ಲ ಡಮ್ಮಿ ಮಾಡಿಬಿಟ್ಟು ಅರ್ಚಿಕಮ್ಮಂದು ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ ಇದು. ಅವ್ರ ಅಜ್ಜಿದ್ ನೋಡಿ, ಅದು ನಮಗೆ ಅರ್ಜೆಂಟಲ್ಲಿ ಮಾಡಿಕೊಟ್ಲು. ಆಮೇಲೆ ಒಬ್ಬೊಬ್ರದ್ದೇ ನೆನ್ಸ್ಕೊಂಡು ಚೆನ್ನಾಗಿದೆ ಮಾಡ್ತಾ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಗ್ರೀಟಿಂಗ್. ಎಲ್ಲ ಫೋಟೋ ತೆಗಿತಿ ಇರಶ್ವಿನಿ. ಇದಕ್ಕೆ ಹೆಸರು ಬರೆಯೋಣ ಇರು. ನಿಂದೆಲ್ಲಿ ಅಲ್ಲಿದೆ ಮೇಲೆ. ಇದು ಅವ್ರ ಮಂಗಳಜ್ಜಿದು, ಇದು ನಯನದು, ಇದು ಅತ್ತೆದು, ಇದು ಅಶ್ವಿನಿದು. ಆ್ಯಕ್ಚುಲಾಗಿ ಫಸ್ಟ್ ಮಾಡಿದ್ದು ಅದಕ್ಕೆ ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್ ಮಾಡಿದ್ದು ಅದಕ್ಕಿಂತ ಸಿಂಪಲ್ ಆಗಿದೆ. ಇದು ನಾನೇ ಮಾಡ್ಕೊಂಡಿದ್ದ ಡಿಸೈನು ಚೆನ್ನಾಗಿದೆ. ಇದು ರೋಸ್ ನಾನು ಮಾಡಿಕೊಟ್ಟೆ, ಎಲೆಗಳೆಲ್ಲ ಮೋಹಿತಾ ಹಾಕಿದ್ದಾಳೆ. ಇದು ನಯನಾಗಿ ಮಾಡಿದ್ದು, ಅವಳು ಡಾಟ್ ಇಡ್ತಾ ಇದ್ಲು. ಈ ಎಲೆಗಳೆಲ್ಲ ನಾನು ಬರ್ಕೊಟ್ಟಿದ್ದು, ಇದೆಲ್ಲ ಬರ್ದಿದ್ಲು. ಈ ಎಲೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಎಲೆ ನಾನು ಬರ್ದೆ. ಗ್ರೀನ್ ಹಾಕಿದ್ಲ ಅವಳು, ಈ ಗ್ರೀನ್ ಹಾಕಿದ್ಲು. ಈ ಡಾರ್ಕ್ ಗ್ರೀನ್ ನಾನು ಹಾಕ್ತೆ. ಏನಪ್ಪ ಹೇಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ನಮ್ಮ ಮನೇಲಿ ಮದರ್ಸ್ ಡೇ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ಅಂತ. ಅಂದರೆ ಸಿಂಪಲಾಗಿ ಮಾಡಿದ್ವಿ, ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂದ್ಬಿಟ್ಟು ಮಾಡಿದ್ವಿ. ನಾರ್ಮಲಾಗಿ ಮಾಡ್ತಿರ್ಲಿಲ್ಲ ನಮ್ಮಲ್ಲಿ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ನಮ್ಮಮ್ಮನೂ ಖುಷಿಯಾದರು ಕೇಕ್ ಕಟ್ ಮಾಡೋದಕ್ಕೆ. ಹೇಳಿದ ತಕ್ಷಣ ರೆಡಿ ಆದರು. ಕೇಕ್ ತೊಗೊಂಬಂದಿದ್ದೀನಿ, ರೆಡಿಯಾಗಮ್ಮ ಅಂದಿದ ತಕ್ಷಣ ರೆಡಿ ಆದರು. ನಮ್ಮ ಅದಕ್ಕೆ ನಾವು ಮಕ್ಕಳು ಎಲ್ಲ ಸೇರಿ ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಅದಕ್ಕೆ ಸ್ವಲ್ಪ ಅವ್ರ ಅಮ್ಮನ ನೆನೆಸ್ಕೊಂಡು ಸ್ವಲ್ಪ ಎಮೋಷ್ನಲ್ ಆದರು. ನಾಳೆ ಅವ್ರನ್ನ ಕರ್ಕೊಂಡೋಗಿ ಅವ್ರ ಅಮ್ಮನ ಮಾತಾಡ್ಸ್ಕೊಂಡು ಕರ್ಕೊಂಬಂದುಬಿಡ್ತೀವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.